ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಎಲ್ಲರೂ ಚೆನ್ನಾಗಿದ್ದೀವಿ. ಇಷ್ಟು ದಿನ ಯೂಟ್ಯೂಬ್ನಲ್ಲಿ ಯಾವುದೇ ವಿಡಿಯೋಸ್ಗಳನ್ನ ಹಾಕಕ್ಕಾಗ್ತಿರ್ಲಿಲ್ಲ. ಯಾಕಂದ್ರೆ ಪಾಪು ಸಣ್ಣವನಿದ್ನಲ್ವಾ, ಹಾಗಾಗಿ ಜೊತೆಗೆ ನಾವು ಒಂದು ಸಣ್ಣವರಿದ್ರಿಂದ ಶಾಪನ್ನು ಕ್ಲೋಸ್ ಮಾಡ್ಬೇಕಂತ ಸಿಚುವೇಶನ್ ಬಂತು. ನಾನು ಶಾಪನ್ನು ಕ್ಲೋಸ್ ಮಾಡಿ ಮನೇಲೆ ಸ್ಟಿಚಿಂಗ್ ಅನ್ನೋದನ್ನ ನಾನು ಸ್ಟಾರ್ಟ್ ಮಾಡಿದೆ. ಮನೇಲಿ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಿದ್ ನಾನು ಅನ್ಕೊಂಡೇ ಇರಲಿಲ್ಲ. ತುಂಬಾನೇ ಸ್ಟಿಚಸ್ಗೆ ಬ್ಲೌಸ್ಗಳು ಬರಕ್ ಸ್ಟಾರ್ಟ್ ಆಯ್ತು. ಆಮೇಲೆ ಪಾಪುನು ಕ್ಯಾರಿ ಮಾಡ್ಕೊಂಡು ಸ್ಟಿಚಿಂಗು ಎರಡನ್ನೂ ಮಾಡ್ಕೊಂಡು ನನಗೆ ಟೈಮ್ ಸರಿ ಆಗ್ತಿತ್ತು. ಹಾಗಾಗಿ ಯೂಟ್ಯೂಬ್ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ವಿಡಿಯೋಗಳನ್ನ ನನ್ನ ಕೈಲಿ ಹಾಕಕ್ ಆಗ್ತಾ ಇರ್ಲಿಲ್ಲ. ಆ ಅದೇ ಈಗ ಏನಂದ್ರೆ ನನ್ನ ಪಾಪುಗುನು 3.5 ವರ್ಷ ಆಗಿದೆ. ಅವನು ಸ್ಕೂಲಿಗೆ ಹೋಗ್ತಾ ಇದ್ದಾನೆ. ನನಗೆ ಇವಾಗ ಬೇಕಾದಷ್ಟು ಟೈಮ್ ಸಿಗ್ತಾ ಇದೆ. ಇನ್ಮುಂದೆ ಏನಂದ್ರೆ ನಾನು ವಿಡಿಯೋಸ್ಗಳನ್ನ ರೆಗ್ಯುಲರ್ ಆಗಿ ಹಾಕ್ತಾ ಬರ್ತೀನಿ. ಇಷ್ಟು ದಿನ ನನ್ನ ವಿಡಿಯೋಸ್ಗಳಿಗೆ ನೀವೆಲ್ಲ ಹೇಗ್ ಸಪೋರ್ಟ್ ಮಾಡ್ತಾ ಬಂದಿದ್ರು, ಹಾಗೆ ಇನ್ಮುಂದೆ ಬರುವಂತಹ ವಿಡಿಯೋಸ್ಗಳಿಗೂ ಕೂಡ ಹಾಗೆ ಸಪೋರ್ಟ್ ಮಾಡ್ತಾ ಬನ್ನಿ. ಏನಂದ್ರೆ ನನಗೆ ಇಷ್ಟು ದಿನ ನಾನು ಯೂಟ್ಯೂಬ್ ಅಲ್ಲಿ ಯಾವುದೇ ವಿಡಿಯೋಸ್ ಹಾಕಿಲ್ಲ ಅಂದ್ರೂ ಕೂಡ ನೀವೆಲ್ಲರೂ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಗಳು ಬರ್ತಾನೆ ಇರ್ತಿತ್ತು. ಅಕ್ಕ ನೀವು ತುಂಬಾ ಚೆನ್ನಾಗಿ ವಿಡಿಯೋಸ್ಗಳನ್ನ ಹೇಳ್ಕೊಡ್ತಾ ಇದ್ದೀರಾ, ಪ್ಲೀಸ್ ಕಂಟಿನ್ಯೂ ಆಗಿ ವಿಡಿಯೋಗಳನ್ನ ಹಾಕಿ. ಆಮೇಲೆ ಕೆಲವೊಂದು ಡೌಟ್ಸ್ಗಳನ್ನು ಕೂಡ ಕೇಳ್ತಾ ಇದ್ರಿ. ಬಟ್ ಆದ್ರೆ ನನಗೆ ಯಾವುದೇ ರೀತಿಯಾದಂತಹ ನಂಗೆ ಅದು ಕಮೆಂಟ್ಸಿಗೆ ನಂಗೆ ರಿಪ್ಲೈ ಮಾಡೋಕ್ಕೂ ಟೈಮ್ ಆಗ್ತಿರ್ಲಿಲ್ಲ. ಪಾಪುನು ಸಣ್ಣವನಿದ್ದ, ಸ್ಟಿಚಿಂಗಿಗೆ ಬಟ್ಟೆ ಬರ್ತಿತ್ತು. ಅಂದ್ರೆ ನನ್ಗೆ ಶಾಪಲ್ಲಿ ಇರೋ ತನಕ ನನಗೆ ಹೆಲ್ಪರ್ಸ್ಗಳಿದ್ರು, ನನಗೆ ಸ್ಟಿಚಿಂಗಿಗೆಲ್ಲ ಬರ್ತಾ ಇದ್ರು. ಹಾಗಾಗಿ ನನಗೆ ಯಾವುದೇ ಕಷ್ಟ ಅನ್ನಿಸ್ತಿರ್ಲಿಲ್ಲ. ಬಟ್ ನಾನು ಇಲ್ಲಿ ಬಂದ್ಮೇಲೆ ಏನಾಯ್ತು ಅಂದ್ರೆ, ಮನೆಯಲ್ಲಿ ಸ್ಟಿಚ್ ಮಾಡೋದ್ರಿಂದ ನನಗೆ ಯಾವುದೇ ವರ್ಕರ್ಸ್ಗಳು ಸಿಗೋದು ಕಷ್ಟ ಆಯ್ತು. ಮನೇಲಿ ಗೊತ್ತಲ್ವಾ ನಿಮಗೆ, ವರ್ಕರ್ಸ್ನ ಕರ್ಸಿ ಕೆಲಸ ಮಾಡೋಕ್ಕೂ ಕಂಫರ್ಟ್ ಇರಲ್ಲ ನಮಗೆ. ಹಾಗಾಗಿ ಯಾವುದೇ ವರ್ಕರ್ಸ್ ಸಿಗ್ಲಿಲ್ಲ. ಲೇಡೀಸ್ಗಳನ್ನ ಸ್ವಲ್ಪ ಜನ ತಗೊಂಡೆ, ಬಟ್ ಅವರು ನಮ್ಮ ಒಂದು ಸ್ಟಿಚಿಂಗ್ ಸ್ಟೈಲಿಗೆ ಅಡ್ಜಸ್ಟ್ ಆಗ್ಲಿಲ್ಲ. ಹಂಗಾಗಿ ನಾನು ಒಬ್ಳೆ ಸ್ಟಿಚ್ ಮಾಡುವಂತ ಸಿಚುವೇಶನ್ ಬಂತು. ಎಲ್ಲದನ್ನು ನಿಭಾಯಿಸ್ಕೊಂಡು ಮಗುನು ನೋಡ್ಕೊಂಡು ಆದ್ರೆ ಯೂಟ್ಯೂಬ್ ಅಲ್ಲೂ ನನಗೆ ವಿಡಿಯೋಸ್ಗಳನ್ನ ಹಾಕೋದು ತುಂಬಾ ಕಷ್ಟ ಆಯ್ತು. ಹಾಗಾಗಿ ನಾನು ಸ್ವಲ್ಪ ಬ್ರೇಕ್ ತಗೊಳೋಣ ಅಂತ ಅನ್ಕೊಂಡು ಇಷ್ಟು ದಿನ ನಾನು ವಿಡಿಯೋಸ್ಗಳನ್ನ ಹಾಕಕ್ ಆಗಿರ್ಲಿಲ್ಲ. ಆದ್ರೆ ಇನ್ ಮುಂದೆ ಆಗಲ್ಲ, ನಾನು ಕಂಟಿನ್ಯೂಸ್ ಆಗಿ ವಿಡಿಯೋಗಳನ್ನ ಹಾಕ್ತೀನಿ. ನೀವು ಇನ್ ಮುಂದೆ ಯಾವುದೇ ಡೌಟ್ಸ್ ಇರ್ಲಿ, ಅದು ಬ್ಲೌಸ್ ಬಗ್ಗೆ, ಗೌನ್ಸ್ಗಳ ಬಗ್ಗೆ, ಹಾಗೆ ಲೆಹಂಗಾ ಸ್ಟಿಚಿಂಗು, ಇನ್ನೆಲ್ಲ ರೀತಿ ಸ್ಟಿಚಿಂಗ್ಗಳು ನಾನು ವಿಡಿಯೋಸ್ಗಳನ್ನ ಹಾಕ್ತಾ ಬರ್ತೀನಿ. ಹಾಗೆ ನಿಮಗೆ ಯಾವ್ದಾದ್ರು ಒಂದು ವಿಡಿಯೋಗಳು ಬೇಕಾದ್ರೂ ಕೂಡ ನಂಗೆ ಕಮೆಂಟ್ಸ್ ಅಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸ್ಕೊಡಿ ನನಗೆ. ನಾನು ಅದ್ರ ಬಗ್ಗೆ ನಿಮಗೆ ವಿಡಿಯೋಸ್ಗಳ ಮೂಲಕನೇ ಆನ್ಸರ್ ಕೊಡ್ತೀನಿ. ಹಾಗೆ ಏನಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಇಷ್ಟು ದಿನ ಏನು ಅಂದ್ರೆ ಮಲ್ನಾಡ್ ಫ್ಯಾಷನ್ ಬ್ಲಾಗ್ ಅಂತ ನಾನು ನೇಮ್ ಮಾಡಿದ್ದೆ. ಇನ್ಮೇಲೆ ಅದನ್ನ ಒಂದು ಸ್ವಲ್ಪ ಚೇಂಜಸ್ ಸ್ವಲ್ಪ ಮಾಡೋಣ ಅಂತ ಅನ್ಕೊಂಡಿದೀನಿ. ನನ್ನ ಯೂಟ್ಯೂಬ್ ನ ನೇಮ್ ಬಂದು ಮಲ್ನಾಡ್ ಡಿಸೈನರ್ ಸ್ಟುಡಿಯೋ ಅಂತ ನಾನು ಮಾಡ್ಬೇಕು ಅನ್ಕೊಂಡಿದೀನಿ. ಹಾಗೆ ಹೊಸದಾಗಿ ನಾನೊಂದು ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಕೂಡ ಓಪನ್ ಮಾಡಿದೀನಿ. ಆ ಇನ್ಸ್ಟಾದಲ್ಲಿ ಕೂಡ ನನ್ನ ಪೇಜ್ ನ ನೇಮ್ ಬಂದು ಮಲ್ನಾಡ್ ಡಿಸೈನರ್ ಸ್ಟುಡಿಯೋ ಅಂತ ಮಾಡಿದೀನಿ. ನೀವೆಲ್ಲ ಇಷ್ಟು ದಿನ ಹೇಗ್ ಸಪೋರ್ಟ್ ಮಾಡ್ತಾ ಬಂದಿದ್ರು, ಹಾಗೆ ಮುಂದಿನ ವಿಡಿಯೋದಲ್ಲೂ ನನಗೆ ಪ್ಲೀಸ್ ಸಪೋರ್ಟ್ ಮಾಡ್ತಾ ಬನ್ನಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಹಾಗೆ ಈ ವಿಡಿಯೋದಲ್ಲಿ ನಿಮಗೆ ಒಂದು ಸಿಂಪಲ್ ಆಗಿರೋ ಬ್ಲೌಸ್ ಅನ್ನ ಹೇಗ್ ಕಟ್ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಬನ್ನಿ ವಿಡಿಯೋದಲ್ಲಿ ಹೋಗೋಣ. ಫ್ರೆಂಡ್ಸ್, ಇದು ನಮಗೆ ಸ್ಟಿಚಿಂಗಿಗೆ ಬಂದಂತಹ ಬ್ಲೌಸ್. ಇದು ಈ ಬ್ಲೌಸನ್ನು ಹೇಗೆ ಮೆಜರ್ಮೆಂಟ್ ಬ್ಲೌಸಲ್ಲಿ ಮೆಜರ್ಮೆಂಟನ್ನು ತಗೊಂಡು ಹೇಗೆ ಮಾರ್ಕ್ ಮಾಡಿ ಕಟ್ ಮಾಡೋದು ಅನ್ನೋದನ್ನ ನೋಡ್ತಾ ಬರೋಣ. ಫಸ್ಟು ನಾನು ಇಲ್ಲಿ 1 ಮೀಟ್ರ್ ಲೈನಿಂಗ್ ಅನ್ನು ತಗೊಂಡಿದ್ದೀನಿ. ಈ ಲೈನಿಂಗ್ ನೋಡಿ, ಫಸ್ಟ್ ಯಾವಾಗಲೂ ಕಟ್ ಮಾಡೋಕ್ಕಿಂತ ಮುಂಚೆ ಐರನ್ ಅನ್ನ ನೀಟಾಗಿ ಮಾಡ್ಕೊಬೇಕಾಗತ್ತೆ. ಯಾಕಂದ್ರೆ ಇದು ಸುಕ್ಕು ಅನ್ನೀವನ್ ಆಗಿರುತ್ತೆ ನೋಡಿ, ಫುಲ್ಲು ಒಂಥರ ಫುಲ್ ಸುಕ್ಕಾಗಿದೆ. ಆಗ ನಾವು ಫಸ್ಟ್ ಒಂದು ನೀಟಾಗಿ ಐರನ್ ಅನ್ನ ಮಾಡ್ಕೊಬೇಕಾಗುತ್ತೆ. ನೋಡಿ, ಹೀಗೆ ಐರನ್ ಅನ್ನ ಮಾಡಿದಾಗ ನಮಗೆ ಮಾರ್ಕಿಂಗ್ ಅನ್ನೋದು ಕೂಡ ನೀಟಾಗಿ ಬರುತ್ತೆ. ಹಾಗೆ ನಮಗೆ ಸ್ಟಿಚಿಂಗ್ ಮಾಡಕ್ಕೆ ಈಸಿ ಆಗುತ್ತೆ. ಹೀಗೆ ಈಗ ನೋಡಿ, ಇದು ಡಬಲ್ ಫೋಲ್ಡ್ ಇದೆ ಅಲ್ವಾ. ಈಗ ಡಬಲ್ ಫೋಲ್ಡ್ ಇರೋದನ್ನ ಈಗ ಮತ್ತೊಂದು ಹೀಗೆ ಫೋಲ್ಡ್ ಮಾಡ್ಕೊಳ್ಳೋಣ. ಈಗ ಫಸ್ಟ್ ಸ್ಲೀವ್ಸ್ ಅನ್ನೋದನ್ನ ಕಟ್ ಮಾಡ್ಕೊಳ್ಳೋಣ. ಇದು ಮೆಜರ್ಮೆಂಟ್ ಬ್ಲೌಸು. ಮೆಜರ್ಮೆಂಟ್ ಬ್ಲೌಸಲ್ಲಿ ಸ್ಲೀವ್ಸಿನ ಹೈಟ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, 10 ಇಂಚಿಗೆ 1 ಪಾಯಿಂಟ್ ಕಮ್ಮಿ ಇದೆ. ನಾವು 10 ಇಂಚಾಗಿ ಇಟ್ಕೊಳ್ಳೋಣ. ಫಸ್ಟ್ ಒಂದು ಈ ತುದಿಗೆ ಎಡ್ಜಿಗೆ ಸ್ಟ್ರೈಟ್ ಲೈನ್ ಅನ್ನೋದನ್ನ ಹಾಕೊಳ್ಳೋಣ. ಹೀಗೆ ನೋಡಿ, ಸ್ಟ್ರೈಟ್ ಲೈನ್ ಅನ್ನೋದನ್ನ ಹಾಕೊಳ್ಳೋಣ.
ಈಗ 10 ಇಂಚ್ ಇತ್ತಲ್ವಾ, ಈ 10 ಇಂಚಿಗೆ 1 ಇಂಚನ್ನ ಆ್ಯಡ್ ಮಾಡಬೇಕಾಗುತ್ತೆ. ಅವಾಗ 11 ಇಂಚು. ನಿಮಗೆ ಈಸಿಯಾಗಿ ಸ್ಲೀವ್ಸ್ ಕಟ್ ಮಾಡ್ಬೇಕಂದ್ರೆ ಫಸ್ಟ್ ಏನು ಅಂದ್ರೆ ನೋಡಿ, ಜಸ್ಟ್ ಹಿಂಗೆ ಇಟ್ಟು ನೋಡ್ಬೇಕು. ನೋಡಿ, ಈ ನಮಗೆ ಸ್ಟಿಚ್ ಎಲ್ಲಿ ಎಡ್ಜು ಕ್ಲೋಸ್ ಆಗುತ್ತೋ ಅಲ್ಲಿಗೆ ಒಂದು ಮಾರ್ಕ್ ಅನ್ನೋದನ್ನ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಎಲ್ಲಿಗೆ ಸ್ಟಿಚ್ ಬರುತ್ತೋ ಅಲ್ಲೊಂದು ಮಾರ್ಕನ್ನು ಮಾಡ್ಕೊಳ್ಳಿ. ಮಾಡ್ಕೊಂಡು 11 ಇಂಚಿಗೆ ಇಲ್ಲೊಂದು ಮಾರ್ಕ್ ಮಾಡ್ಕೊಂಡು ಒಂದು ಸ್ಟ್ರೈಟ್ ಲೈನ್ ಅನ್ನೋದನ್ನ ಹಾಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ದೊಡ್ಡ ಅಳತೆ ಬ್ಲೌಸ್ಗಳಾದಾಗ ನಾವು ಇಲ್ಲಿ 3.5 ಇಂಚ್ ತನಕ ಕೂಡ ಮಾರ್ಕನ್ನು ಮಾಡ್ಕೊಬೋದು. ಆಂಕಲ್ ಡೌನ್ ಮಾರ್ಕಿಂಗ್ 3.5 ಇಂಚ್ ತನಕನೂ ಕೊಡ್ಬೋದು. ಇಲ್ಲೂ ಒಂದು ಸ್ಟ್ರೈಟ್ ಲೈನ್ ಅನ್ನೋದನ್ನ ಹೇಳ್ಕೊಂಡು ಇಲ್ಲಿ ನೋಡಿ, ಜಸ್ಟ್ ಫ್ರೀ ಹ್ಯಾಂಡಲ್ಲಿ ಇಷ್ಟೇ ನೋಡಿದ್ರಲ್ಲ. ಮತ್ತೆ ಈ ಮಾರ್ಕನ್ನ ಮತ್ತೆ ಈ ಮಾರ್ಕನ್ನ ಹೀಗೆ ಅಟ್ಯಾಚ್ ಮಾಡ್ಕೊಡಿ. ಅಲ್ಲಿಂದ 2 ಇಂಚಸ್ಗೆ ನೀವು ಫಸ್ಟ್ ಟೈಮ್ ಏನಾದರೂ ಕಟ್ ಮಾಡ್ತಿದ್ದೀರಾ ಅಂದಾಗ ನಾನು ಈಗ ಕರೆಕ್ಟಾಗಿ ಮಾರ್ಜಿನಿಗೆ 2 ಇಂಚನ್ನು ಬಿಡ್ತಾ ಇದ್ದೀನಿ. ನಿಮಗೆ ಸ್ಟಿಚಿಂಗ್ ಹೊಸದಾಗಿ ಮಾಡೋರು ಏನು ಮಾಡಬೇಕಂದ್ರೆ ಯಾವಾಗಲೂ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಕೊಳೋದ್ರಲ್ಲಿ ಏನು ತಪ್ಪಿಲ್ಲ. ಯಾಕಂದ್ರೆ ನಮಗೆ ಸ್ಟಿಚಿಂಗು ನಿಮಗೆ ಫಸ್ಟ್ ಪರ್ಫೆಕ್ಟಾಗಿ ಕೂತಿರಲ್ಲ ಅಲ್ವಾ ಕೈ, ಹಾಗಾಗಿ ಒಂದು 1/4 ಇಂಚು ಅಥವಾ ಅರ್ಧ ಇಂಚನ್ನು ಯಾವಾಗಲೂ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಳೋದು ಒಳ್ಳೇದು. ನೋಡಿ, ಮತ್ತೊಂದು ಮಾರ್ಕು ಇಷ್ಟೇ. ಇದು ಆಕ್ಚುಲಿ ನಮಗೆ ಇಲ್ಲಿ ನೋಡಿ ಬಟ್ಟೆ ಸಾಲ್ಟೇಜ್ ಇದೆ. ಈ ಬಟ್ಟೆಗೆ ನಾನು ಎಕ್ಸ್ಟ್ರಾ ಪ್ಯಾಚ್ ಕಟ್ಕೊಳ್ಬೇಕು. ಕಟ್ಕೊಂಡಾಗ ನಮಗೆ ಫ್ರಂಟಿಗೆ ಅದರಲ್ಲಿ ಶೇಪ್ ಅನ್ನು ತಕ್ಕೊಳ್ಳೋಣ. ನೋಡಿ, ಇಲ್ಲಿ ಒಂದು ನಾಚ್ ಅನ್ನು ಹಾಕೋಣ. ಗಚ್ಚನ್ನ ಹಾಕೊಂಡ್ರೆ ನಮಗೆ ಕರೆಕ್ಟಾಗಿ ಗೊತ್ತಾಗತ್ತೆ. ನೋಡಿ, ಈಗ ಇಲ್ಲಿ ಏನು ಈ ಗ್ಯಾಪ್ ಇದೆ, ಈ ಗ್ಯಾಪಿಗೆ ನಾವು ಒಂದು ಪ್ಯಾಚ್ ಅನ್ನ ಹಾಕ್ಬೇಕಾಗುತ್ತೆ. ಪ್ಯಾಚ್ ಹಾಕೊಂಡು ಅದಾದ್ಮೇಲೆ ನಮ್ದೇನು ಈಗ ತೋರಿಸ್ತೀನಿ ನೋಡಿ. ಈಗ 1/2 ಇಂಚ್ ನಿಮಗೆ ಹೆಂಗೆ ಒಳಗಿಂದು ಫ್ರಂಟ್ ಶೇಪ್ನ ತೆಗಿಯೋದಂತ ತೋರಿಸ್ತೀನಿ. 1/2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಜಸ್ಟ್ ಫ್ರೀ ಹ್ಯಾಂಡಲ್ಲಿ ನೋಡಿ ಇಷ್ಟೇ. ಇದು ಫ್ರಂಟ್ ಶೇಪ್ ಆಗಿರುತ್ತೆ ನೋಡಿ, ಇದೆ ಫ್ರಂಟ್ ಶೇಪು. ಈಗ ಇಲ್ಲಿಗೆ ನಾವು ಪ್ಯಾಚನ್ನು ಕೊಟ್ಕೊಳ್ಳೋಣ. ಈಗ ಸ್ಲೀವ್ಸ್ ಕಟ್ಟಿಂಗ್ ಆಗಿದೆ. ಈಗ ಫ್ರಂಟ್ ಅಂಡ್ ಬ್ಯಾಕ್ ಪೋರ್ಷನ್ನ ಹೇಗೆ ಮಾರ್ಕ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟು ಈಗ ಸಿಂಗಲ್ ಫೋಲ್ಡಿಂದ ಹಿಂಗೆ ಸಿಂಗಲ್ ಫೋಲ್ಡ್ ಇರುತ್ತಲ್ವಾ, ಹಿಂಗೆ ಡಬಲ್ ಫೋಲ್ಡನ್ನ ಹಾಕೊಳ್ಳೋಣ. ಹಾಕೊಂಡಾದ್ಮೇಲೆ ನೋಡಿ ಲೆವೆಲ್ ಆಗಿದೆಯಾ ಅಂತ ಫಸ್ಟ್ ಎಲ್ಲ ನೋಡ್ಕೊಂಡು ನೀಟಾಗಿ ಸ್ಪ್ರೆಡ್ ಅನ್ನೋದನ್ನ ಮಾಡ್ಕೊಬೇಕು. ಕೆಲವೊಂದು ಹೆಂಗೆ ಲೈನಿಂಗ್ ಕ್ಲಾತ್ ಅಲ್ಲಿ ಎಡ್ಜಸ್ ರಾ ಎಡ್ಜಸ್ ಇರುತ್ತಲ್ವಾ, ಈ ಎಡ್ಜ್ಗಳಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಅನ್ನೋದು ಬರುತ್ತೆ. ಹಾಗಾಗಿ ಅದನ್ನ ರಾ ಎಡ್ಜಸ್ ಅನ್ನ ಸ್ವಲ್ಪ ಕಟ್ ಮಾಡ್ಕೊಬೇಕಾಗುತ್ತೆ, ಲೆವೆಲ್ ಮಾಡ್ಕೊಬೇಕಾಗುತ್ತೆ. ನೋಡಿ ಹೀಗೆ ಇದು ಮಾಡ್ಕೊಂಡಾದ್ಮೇಲೆ ಈಗ ಮೆಜರ್ಮೆಂಟ್ ಬ್ಲೌಸ್ನ ತಗೊಳ್ಳೋಣ. ಈಗ ಬ್ಲೌಸ್ನ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಮತ್ತೆ ಯಾವಾಗಲೂ ಅಷ್ಟೇ ನಾವು ಒಂದು ಬ್ಲೌಸ್ನ ಅಳತೆ ತಗೊಂತೀವಿ ಅಂದಾಗ ಅದು ನೀಟಾಗಿ ಇರಬೇಕು. ನೋಡಿ, ಈ ತರ ನೀಟಾಗಿ ಒಂದು ಸುಕ್ಕಿಲ್ದಂಗೆ ಇರಬೇಕು. ತುಂಬಾ ಸುಕ್ಕಾಗಿದೆ ಅಂದಾಗ ನೀವು ಒಂದು ಐರನ್ನ ಮಾಡ್ಕೊಳೋದು ಒಳ್ಳೇದು. ಯಾಕಂದ್ರೆ ನಮಗೆ ಪರ್ಫೆಕ್ಟ್ ಆಗಿರುವಂತಹ ಅಳತೆನ ತಗೊಳಕ್ಕಾಗುತ್ತೆ. ಹಾಗಾಗಿ ಈಗ ಲೆಂತ್ನ ತಗೊಳೋದು ನೋಡಿ, ಈ ಶೋಲ್ಡರ್ ಪಾಯಿಂಟ್ ಇಂದ ಹಿಡಿಬೇಕಾಗುತ್ತೆ. ಅಲ್ಲಿಂದ ನೋಡಿ ಇಲ್ಲಿ ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿವರೆಗೂ ನಾವು ಮೆಜರ್ಮೆಂಟ್ ಅನ್ನು ತಗೊಬೇಕಾಗುತ್ತೆ. ಇದರ ಬ್ಲೌಸ್ನ ಉದ್ದ ಬಂದು 14 ಇಂಚಿದೆ. 14 ಇಂಚಿಗೆ ನಾವು 1 ಇಂಚನ್ನ ಸೇರಿಸ್ಬೇಕಾಗುತ್ತೆ. ಮೇಲೆ 1/2 ಇಂಚ್ ಇಲ್ಲಿ ಸ್ಟಿಚಿಂಗಿಗೆ ಮತ್ತೆ ಕೆಳಗಡೆ 1/2 ಇಂಚ್ ಸ್ಟಿಚಿಂಗಿಗೆ ನಮಗೆ
1 ಇಂಚ್ ಬೇಕಾಗುತ್ತೆ. ಹಾಗಾಗಿ ಈಗ 14ಕ್ಕೆ 1 ಇಂಚ್ ಸೇರಿಸಿದಾಗ 15 ಆಗುತ್ತೆ. 15ಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡು ಈಗ ಇದನ್ನ ಡಬಲ್ ಫೋಲ್ಡ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಹಿಂಗೆ ನೋಡಿ ಹೀಗೆ ನೀಟಾಗಿ ಒಂದು ಸುಕ್ಕು ಇರಬಾರ್ದು, ಸುಕ್ಕಿಲ್ದಂಗೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಈಗ ಫ್ರಂಟ್ ಪೋರ್ಷನ್ನ ಮಾರ್ಕ್ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಈಗ ಬ್ಯಾಕ್ ಪೋರ್ಷನ್ಗೆ 1 ಇಂಚು ಎಕ್ಸ್ಟ್ರಾ ತಗೊಂಡು ಆದಾಗ 15 ಇಂಚ್ ಆಯಿತು. ಈಗ ಫ್ರಂಟ್ ಪೋರ್ಷನ್ಗೆ 1.5 ಅಥವಾ ನಾನು ಸ್ವಲ್ಪ ದೊಡ್ಡ ಅಳತೆ ಬ್ಲೌಸ್ ಆದಾಗ 3/4 ಇಂಚ್ ತನಕ ಕೂಡ ಎಕ್ಸ್ಟ್ರಾ ತಗೋಬಹುದು. ಆಗ 16.75 ಆಗುತ್ತೆ. ಆ 16.75 ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ಒಂದು ಗೆರೆ ಅನ್ನೋದನ್ನ ಹಾಕೊಂಡ್ಬಿಡೋಣ. ನೋಡಿ ಇಷ್ಟೇ. ಅದಾದ್ಮೇಲೆ ನೆಕ್ನ ಅಗಲ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ ಹಿಂಗೆ ಈ ಮೆಜರ್ಮೆಂಟ್ ಬ್ಲೌಸ್ ಏನಿದೆ ಅದನ್ನ ಫ್ರಂಟ್ ಪೋರ್ಷನ್ ಇದೆ ಅಲ್ವಾ, ಹುಕ್ಕುಪಟ್ಟಿ ಇದೆಯಲ್ಲ, ಹುಕ್ಕುಪಟ್ಟಿಯಿಂದ ಹಿಂಗೆ ಹಿಡಿಬೇಕು. ಇಲ್ಲೇನಂದ್ರೆ 1/2 ಇಂಚು ನಮಗೆ ಸ್ಟಿಚಿಂಗಿಗೆ ಬೇಕಲ್ವಾ, ಉಕ್ಸ್ ಪಟ್ಟಿ ಮತ್ತೆ ಕಾಜದ ಪಟ್ಟಿ ಹಚ್ಚಕ್ಕೆ, ಅದನ್ನ ಮಾರ್ಕ್ ಮಾಡಿಕೊಂಡು ಇಲ್ಲಿ ನೋಡಿ ಹಂಗೊಂದು ಮಾರ್ಕು, ಈ ಕಡೆ ಒಂದು ಮಾರ್ಕ್ ಹಾಕೊಂಡು ಈಗ ರೆಡಿ ಎಷ್ಟಿದೆ ಅಂತ ನಮಗೆ ಈಗ ರೆಡಿ ಇರೋದು ಮಾರ್ಕ್ ಹಾಕೊಬೇಕು. ಇದು 2.5 ಇದೆ ಅಲ್ವಾ. ಈಗ ನಮಗೆ ಇದು 1/4 ಇಂಚು ನಮಗೆ ಹೆಮ್ಮಿಗೆ ಮಡ್ಚೋಲೆಗೆ ಬೇಕಾಗುತ್ತೆ. ಹಾಗಾಗಿ ಇಲ್ಲಿ 2 ಕಾಲಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಇವರು ಸ್ವಲ್ಪ ಏಜ್ ಆದವರು, ಹಾಗಾಗಿ ಇವರಿಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಆಮೇಲೆ ನೆಕ್ನ ವಿಡ್ತ್ ಅಗಲ ಜಾಸ್ತಿ ಬೇಡ ಅನ್ನೋದ್ರಿಂದ ನಾವು ಅವರಿಗೆ 2.25 ಇಂಚ್ ಇಡ್ಸಿದ್ರೆ ಸಾಕಾಗುತ್ತೆ. ಈಗ ಅವ್ರ ಶೋಲ್ಡರ್ ಪಾರ್ಟ್ ಎಷ್ಟಿದೆ ಅಂತ ನೋಡ್ಕೊಂಬರೋಣ. ನೋಡಿ ಮೆಜರ್ಮೆಂಟ್ ಬ್ಲೌಸಲ್ಲಿ ಶೋಲ್ಡರ್ ನೋಡೋದು ಹೀಗೆ ಎಷ್ಟಿಟ್ಟಿದಾರಂತ ನೋಡಿ. ಈಗ 1/4 ಇಂಚ್ ಇಲ್ಲಿಗೆ ಇದಕ್ಕೆ ಬೇಕಲ್ವಾ ನಮ್ಮ ಹೆಮ್ಮಿಂಗಿಗೆ, ಅದನ್ನು ಲೆಕ್ಕ ಹಾಕಿ ನೋಡಿದಾಗ 4 ಇಂಚ್ ಇದೆ. ಈ 4 ಇಂಚನ್ನ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. 4 ಇಂಚು ಸೇಮ್ ಹಾಗೆ 4 ಇಂಚು ಕೆಳಗೆ ಹಿಡಿದು ಮಾರ್ಕ್ ಮಾಡಿ ಒಂದು ಗೆರೆ ಅನ್ನೋದನ್ನ ಹಾಕೊಳ್ಳೋಣ. ಹಾಕೊಂಡಾದ್ಮೇಲೆ ಈಗ ಆಂಕಲ್ನ ಡೌನ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ ಆಂಕಲ್ನ ಡೌನ್ ನೋಡೋದು ನೀಟಾಗಿ ನೋಡಿ. ಇದು ಹಿಂಗೆ ಹಿಡಿದಾಗ ನಮಗೆ ಆ ಎಲ್ ಶೇಪ್ ಅನ್ನೋದು ನೀಟಾಗಿ ಕಾಣಿಸ್ಬೇಕು. ನೋಡಿ ಸ್ಕೇಲ್ ಇಟ್ಟು ತೋರಿಸ್ತೀನಿ ನಿಮಗೆ. ನೋಡಿ ಎಲ್ ಶೇಪ್ ನೀಟಾಗಿ ಕಾಣಿಸ್ತಿದೆ ಅಲ್ವಾ. ಈಗ ಇಲ್ಲಿ ಮಾರ್ಜಿನಿಗೆ ನಾವೇನು 1/2 ಇಂಚ್ ಹಿಡ್ದಿರ್ತೀವಿ ಅಲ್ಲಿಂದನೂ ನಾವು ತಗೊಬೇಕಾಗುತ್ತೆ. ನೋಡಿ ತಗೊಂಡಾಗ ಕರೆಕ್ಟಾಗಿ 6 ಇಂಚ್ ಅನ್ನೋದು ಬರ್ತಾ ಇದೆ. ಈಗ ಆ 6 ಇಂಚನ್ನ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಈ ಶೋಲ್ಡರ್ ಪಾಯಿಂಟ್ ಏನಂದ್ರೆ ಅವರವರ ಇಷ್ಟಾನುಸಾರವಾಗಿ, ಸ್ವಲ್ಪ ಜನಕ್ಕೆ ಏನಂದ್ರೆ ತುಂಬಾ ಸಣ್ಣಕ್ಕೆ ಬೇಕಾಗುತ್ತೆ. ಈಗ ಹುಡುಗಿಯವರೆಲ್ಲ ಎಷ್ಟು ಇಟ್ಕೊಂತಾರೆ 2 ಇಂಚಸ್ ಅಥವಾ 1.5 ಇಂಚಸ್ ಅಷ್ಟೇ ಇಟ್ಕೊಂತಾರೆ. ಈಗ ಒಂದ್ ಸ್ವಲ್ಪ ಏಜ್ಡ್ ಪರ್ಸನ್ ಆದಾಗ ನಮಗೆ ಈ ಶೋಲ್ಡರ್ ಪಾರ್ಟ್ ಸ್ವಲ್ಪ ಅಗ್ಲ ಬೇಕು ಅಂತ ಅವ್ರು ಕೇಳ್ತಾರೆ. ಅವಾಗ ಅವ್ರ ಡಿಮ್ಯಾಂಡ್ ಹೇಗಿರುತ್ತೆ ಅದನ್ನ ನೋಡ್ಕೊಂಡು ನಾವು ಇಲ್ಲಿ ಇಡ್ತಾ ಬರಬೇಕಾಗುತ್ತೆ. ಈಗ 6 ಇಂಚಸ್ ಅಲ್ವಾ, ಅದೇ 6 ಇಂಚಿನ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಮಾಡ್ಕೊಂಡು ಒಂದು ಗೆರೆ ಅನ್ನೋದನ್ನ ಹಾಕೊಳ್ಳೋಣ. ಹಾಕೊಂಡು ಇಲ್ಲಿ 1 ಇಂಚಿಗೆ ನೋಡಿ ಈ ಆಂಕಲ್ ರೌಂಡ್ ಡ್ರಾ ಮಾಡೋಕ್ಕೆ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ನೋಡಿ ಎಷ್ಟು ಈಸಿಯಾಗಿ ಫ್ರೀ ಹ್ಯಾಂಡಲ್ಲಿ ರೌಂಡ್ ಅನ್ನೋದು ನೀಟಾಗಿ ಬರಬೇಕು. ಈ ರೌಂಡ್ ಇಲ್ಲಿಗೆ ಎಂಡ್ ಆಗಬೇಕು. ನಮ್ಗೆ ಇಲ್ಲಿ ತನಕ ಮಾರ್ಜಿನ್ ಇದೆ ಅಂದಾಗ ಇಲ್ಲಿ ತನಕ ತಗೊಂಡು ಹೋಗೋ ಅವಶ್ಯಕತೆ ಇಲ್ಲ. ಜಸ್ಟ್ ನಮಗೆ ಇಲ್ಲಿ ತನಕ ಅಷ್ಟೇ ಬೇಕು. ಈ ರೌಂಡ್ ಶೇಪ್ ಅನ್ನೋದು ನೀಟಾಗಿ ನಮಗೆ ಡ್ರಾ ಆಗ್ಬೇಕಷ್ಟೇ. ಆಮೇಲೆ ಫ್ರಂಟ್ ಪೋರ್ಷನ್ಗೆ 1/2 ಇಂಚು ಒಳಗೆ ತಳ್ಳಿ ಮಾರ್ಕ್ ಮಾಡಿಕೊಂಡು ನೋಡಿ ಫ್ರಂಟ್ ಪೋರ್ಷನ್ಗೆ ಇಷ್ಟೇ. ಇದು ಕೂಡ ಇಲ್ಲೇ ಎಂಡ್ ಆಗಬೇಕು. ಇಷ್ಟು ನಮಗೆ ಈ ಫ್ರಂಟ್ ಆಂಕಲ್ನ ಡ್ರಾಫ್ಟಿಂಗು. ಈಗ ಆಂಕಲ್ನ ಸುತ್ತಳತೆ ಇಲ್ಲಿ ನೋಡಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ ಜಸ್ಟ್ ಈ ಕರೆಕ್ಟಾಗಿ ಇಲ್ಲಿ ಏನಿದೆ ನಾವಿಲ್ಲಿ ಸ್ಟಿಚ್ ಹಾಕೊಂಡಿರ್ತೀವಲ್ಲ 1/2 ಇಂಚಿಗೆ ಅದನ್ನು ಸೇರಿ ಮೆಜರ್ಮೆಂಟ್ ತಗೊಬೇಕು. ತಗೊಂಡಾಗ ಇಲ್ಲಿ ನಮಗೆ ನೋಡಿ 9.25 ಬರ್ತಾ ಇದೆ. ಆ 9.25 ನಾವು ಇಲ್ಲಿ ಮಾರ್ಕ್ ಮಾಡಬೇಕಾಗುತ್ತೆ. 9.25 ಜೊತೆಗೆ ಈಗ ನಮಗೆ ಟಕ್ಸ್ ಹಿಡಿಯೋಕ್ಕೆ 1/2 ಇಂಚ್ ಬೇಕಾಗುತ್ತೆ. ಹಾಗೆ ಮಾರ್ಜಿನಿಗೆ 2 ಇಂಚು
ಅದನ್ನು ಸೇರಿ ನಾವು 2.25 ಇಂಚನ್ನ ಎಕ್ಸ್ಟ್ರಾ ತಗೊಬೇಕಾಗಂತೆ. ಆ 2.25 ಇಂಚ್ ಜೊತೆಗೆ ಇನ್ನೊಂದು ಅರ್ಧ ಇಂಚು, ಒಂದು 2.5 ಇಂಚ್ ತನಕ ಕೂಡ ತಗೊಬೋದಾಗುತ್ತೆ. ನೋಡಿ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಈಗ ಬ್ಲೌಸ್ನ ಸುತ್ತಳತೆ ಎಷ್ಟಿದೆ ಅಂತ ಒಂದ್ಸತಿ ಮೆಜರ್ ಮಾಡ್ಕೊಳ್ಳಿ. ನೋಡಿ ಸುತ್ತಳತೆ ನೋಡ್ಕೊಳೋದು ಹೀಗೆ ನೀಟಾಗಿ ಹಿಂಗೆ ಹಿಡಿದು ಟೈಟ್, ತುಂಬಾ ಟೈಟ್ ಆಗಿ ಎಳಿಬಾರ್ದು, ತುಂಬಾ ಲೂಸ್ ಆಗಿ ಎಳಿಬಾರ್ದು. ಇಲ್ಲಿ ತನಕ ಕರೆಕ್ಟಾಗಿ 33 ಇಂಚ್ ಇದೆ. ಆ 33 ಇಂಚನ್ನ ಅರ್ಧ ಭಾಗ ಮಾಡಬೇಕು. ಆವಾಗ 18, 16.5 ಬರುತ್ತೆ. ಆ 16.5ಗೆ ಮತ್ತೆ 1/2 ಇಂಚನ್ನ ಆಫ್ ಮಾಡ್ಕೊಬೇಕು. ಅದನ್ನ ಮತ್ತೆ ಆಫ್ ಮಾಡಿದಾಗ ನಮಗೆ 8.25 ಬರುತ್ತೆ. ಆ 8.25ನ್ನ ಇಲ್ಲಿ ಮಾರ್ಕ್ ಮಾಡ್ಕೊಬೇಕು. ಆ 8.25 ಜೊತೆಗೆ ಇವಾಗ ನಾವೇನು ಅಂದ್ರೆ 2 ಇಂಚು ಮಾರ್ಜಿನ್, 2 ಇಂಚು ನಮಗೆ ಡಾಟ್ಸ್, 4 ಇಂಚು. ಅದಾದ್ಮೇಲೆ ಮತ್ತೆ ಈ ಅರ್ಧ ಇಂಚ್ ಏನಿದೆ ಉಕ್ಸು ಕಾಜಾ ಪಟ್ಟಿ ಎಲ್ಲ ಸೇರಿ ಇವಾಗ 4.25 ಇಂಚನ್ನ ಎಕ್ಸ್ಟ್ರಾ ತಗೊಬೇಕಾಗುತ್ತೆ. ಆವಾಗ ಟೋಟಲ್ ನೋಡಿ 12 ಮುಕ್ಕಾಲು ಅಥವಾ 13, ಒಂದು 1/4 ಇಂಚ್ ಎಕ್ಸ್ಟ್ರಾನೇ ತಗೊಳೋದ್ರಲ್ಲ ಏನ್ ತೊಂದರೆ ಇಲ್ಲ. ಇಲ್ಲಿ ಚೆಸ್ಟ್ ಪಾರ್ಟ್ ಹತ್ರ 12.25 ಬಂದಿದೆ. ಇಷ್ಟನ್ನ ಈಗ ಇದನ್ನ ಕೂಡ್ಸ್ಕೊಳ್ಳೋಣ. ಸ್ಟ್ರೈಟ್ ಲೈನ್ ಇಳ್ಕೊಳ್ಳಿ. ಇದು ಇಷ್ಟಾಯ್ತು. ಈಗ ಕ್ರಾಸ್ ಪಟ್ಟಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಇದರಲ್ಲಿ ರೆಡಿ ಬಂದು 3 ಇಂಚ್ ಇದೆ. ನೀವು ನೋಡ್ಬೋದು. ಈಗ 3 ಇಂಚಿಗೆ ಮತ್ತೆ 1 ಇಂಚು, ಇಲ್ಲಿ 1/2 ಇಂಚು ಸ್ಟಿಚಿಂಗಿಗೆ ಮೇಲ್ಗಡೆ 1 ಇಂಚು, 1/2 ಇಂಚು ಸ್ಟಿಚಿಗೆ 1 ಇಂಚು ಎಕ್ಸ್ಟ್ರಾ ತಗೊಬೇಕಾಗುತ್ತೆ. ಅವಾಗ 4 ಇಂಚ್ ಆಗುತ್ತೆ. ಇಲ್ಲಿ ನೋಡೋಣ, ಲಾಸ್ಟ್ ಎಂಡ್ ಬಂದು 2 ಇಂಚ್ ಇದೆ. 2 ಅಂದ್ರೆ 3 ಇಂಚ್ ತಗೊಬೇಕಾಗುತ್ತೆ. ಈಗ ಇಲ್ಲಿ ನೋಡಿ, ಈಗ ಈ ನಾವ್ ಎಷ್ಟು ನೀಟಾಗಿ ಏನು ಒಂದು 1/2 ಇಂಚ್ ಮೇಲ್ಗಡೆ ಕ್ರಾಸ್ ಅನ್ನೋದನ್ನ ತಗೊಳಕೋಸ್ಕರ ತಗೊಬೇಕಾಗುತ್ತೆ. ನೋಡಿ ಎಷ್ಟು ನೀಟಾಗಿ ಫ್ರೀ ಹ್ಯಾಂಡ್ ಅಲ್ಲಿ ಇಷ್ಟೇ ಕ್ರಾಸ್ ಪಟ್ಟಿ ಅನ್ನೋದು ರೆಡಿ ಆಗಿದೆ. ಈಗ ಇಲ್ಲಿಂದ ಇಲ್ಲಿಗೆ ಇವ್ರದ್ದು ಡಾಟ್ಸ್ ಇಂದು ಮೆಜರ್ಮೆಂಟ್ ಏನಿದೆ ಅಂತ ನೋಡ್ಕೊಳ್ಳೋಣ. ಈಗ ನೋಡಿ, ಅಳತೆ ಬುಕ್ಸ್ ಪಟ್ಟಿಯಿಂದನೇ ಯಾವಾಗಲೂ ತಗೊಬೇಕು. ನಮಗೆ ಕಾಜದ ಪಟ್ಟಿ ಇದು 1/2 ಇಂಚ್, ಹಿಂಗೆ 1 ಇಂಚ್ ಹತ್ತತ್ರ ಹೊರಗಡೆ ಬಂದಿರುತ್ತೆ. ನಮಗೆ ಅದು ಅಳತೆ ತಗೊಳಕ್ ಅಷ್ಟು ನೀಟಾಗಿ ಗೊತ್ತಾಗಲ್ಲ. ಈಗ ನೋಡಿ, ಹಿಂಗ್ ಹಿಡಿದಾಗ ಬರೀ 2.25 ಇಂಚ್ ಇದೆ. ಹಂಗಿದ್ದಾಗ ಇವರು ಸ್ವಲ್ಪ ದಪ್ಪ ಇದ್ದಾರೆ. ಹಾಗಾಗಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ಈ ಡಾಟ್ಸ್ ಪಾಯಿಂಟ್ ಅನ್ನ ಸ್ವಲ್ಪ ಅಗ್ಲವಾಗಿ ತಗೊಬೇಕು. ಇವ್ರು ತಗೊಂಡಿರೋದು ನಮಗೆ ಡಾಟ್ಸ್ ಕಮ್ಮಿ ಇದೆ. ಇದು ಬೇರೆಯವ್ರು ಹೊಲ್ದಿರೋಂತಹ ಸ್ಟಿಚಿಂಗ್ ಬ್ಲೌಸ್ ಇದು. ನೋಡಿ ಈಗ ನೋಡ್ಬೋದು ನೀವೇ, ಕಪ್ ಶೇಪ್ ತುಂಬಾನೇ ಸಣ್ಣ ಇದೆ. ಈಗ ಇವ್ರು ದಪ್ಪ ಇರುವಂತಹ, ಈಗ ದಪ್ಪ ಇದಾರಲ್ವಾ, ಹಾಗಾಗಿ ಇವರಿಗೆ ಬ್ಲೌಸ್ ಗಳಿಗೆ ಏನ್ ಮಾಡ್ಬೇಕು ಅಂತಂದ್ರೆ ಈಗ ಸ್ವಲ್ಪ ಡಾಟ್ಸ್ ನ ಸ್ವಲ್ಪ ದೊಡ್ಡದಾಗಿ ತಗೊಬೇಕು. ನೋಡಿ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟು ತಗೊಬೇಕು ಅಂದ್ರೆ 3.25ನ ತಗೊಬೇಕು. 3.25ನ ತಗೊಂಡು ಇಲ್ಲಿಂದ ಇಲ್ಲಿಗೆ 1.25, ಹಾಗೆ ಇಲ್ಲಿಂದ ಇಲ್ಲಿಗೆ 1.25 ತಗೊಬೇಕಾಗುತ್ತೆ. ನೋಡಿ 1.25, ಇಲ್ಲಿ 1.25 ಡಿಸ್ಟೆನ್ಸ್ ಅನ್ನು ಇಟ್ಟಿದ್ದೀನಿ, ಅಂದ್ರೆ 2.25 ಆಗುತ್ತೆ. ನೋಡಿ ಮತ್ತೆ ಹಾಗೆ ಇಲ್ಲಿಂದ 3.25, ಇಲ್ಲಿಂದ 1.25. ನೋಡಿ ಕರೆಕ್ಟಾಗಿ ಇಲ್ಲಿಗೆ ಈ ಮಿಡ್ಲ್ ಪಾಯಿಂಟ್ ಏನಿದೆ ಇಲ್ಲಿಗೆ ಕರೆಕ್ಟಾಗಿ ನಾವು ಒಂದು ಮಾರ್ಕ್ ಅನ್ನು ಹಾಕೊಂಡು ಹೈಟ್ ಬಂದು 3.25 ಕೊಡೋಣ. ಕೊಟ್ಟು ನೋಡಿ ಹೀಗೆ, ಇದು ಸ್ವಲ್ಪ ದಪ್ಪ ಇದಾರಲ್ವಾ, ಹಾಗಾಗಿ ಇವರು ಕಪ್ ಶೇಪ್ ಒಂದು ಸ್ವಲ್ಪ ದೊಡ್ಡದಾಗಬೇಕು ಅನ್ನೋದಕ್ಕೋಸ್ಕರ ನಾವು ಈ ಡಿಸ್ಟೆನ್ಸ್ ಅನ್ನು ಕೊಟ್ಟಿದೀವಿ. ಇನ್ನು 3.25 ಅನ್ನೋ ಡಿಸ್ಟೆನ್ಸ್ ಅನ್ನು ಕೊಟ್ಟಿದೀವಿ. ಅದೇ ಸ್ವಲ್ಪ ಸಣ್ಣಕ್ಕಿದ್ದಾರೆ ಅನ್ನೋದಾದ್ರೆ ಅವ್ರ ಕಪ್ ಶೇಪು ಇನ್ನೊಂದು ಸ್ವಲ್ಪ ಬೇರೆ ರೀತಿ ಕೊಡಕ್ಕಾಗುತ್ತೆ. ನಾನು ಅದನ್ನ ನಿಮಗೆ ಸಣ್ಣ ಸೈಜ್ ಬ್ಲೌಸ್ ಬಂದಾಗ ನಿಮಗೆ ತೋರಿಸ್ಕೊಡ್ತೀನಿ ಅದನ್ನ ಹೇಗಿಡೋದು ಅಂತ. ಈಗ ನೋಡಿ ಈ ಡಾಟ್ಸ್ ಇದೆಯಲ್ವಾ, ಈ ಡಾಟ್ಸ್ ಇಂದ ಸ್ಟ್ರೈಟ್ ಆಗಿ ತಗೊಬೇಕು. ಇಲ್ಲಿ ನೋಡಿ ಇಷ್ಟೇ, ಈ ಡಾಟ್ಸ್ ಆಂಕೋಲ್ ಡಾಟ್ಸ್ ಇಷ್ಟೇ. ನೋಡಿ ಎಷ್ಟು ಈಸಿಯಾಗಿ ನಾವು ಡಾಟ್ಸ್ಗಳನ್ನ ಮೆಜರ್ ಮಾಡ್ಬೋದು. ಇಲ್ಲಿಂದ ಕ್ರಾಸ್ ಆಗಿ ಇಲ್ಲಿಗೆ ನೀವೊಂದು ಮಾರ್ಕ್ ಮಾಡ್ಕೊಳ್ಳಿ. ಈಗ ನಾವು ಫ್ರಂಟ್ ಡೀಪ್ ನೋಡ್ಕೊಂಡಿದ್ವಿ ಅಲ್ವಾ, ಮಾರ್ಕ್ ಮಾಡ್ಕೊಂಡಿದ್ವಿ. ನೋಡಿ ಇಲ್ಲಿಗೆ 7 ಇದೆ. ರೆಡಿ 7 ಬೇಡ, ನಾವು ಒಂದು 6.25 ಹಂಗೆ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ರೌಂಡ್ ಶೇಪನ್ನು ಅಷ್ಟೇ ಎಷ್ಟು ಈಸಿಯಾಗಿ ಮಾರ್ಕ್ ಮಾಡ್ಕೊಂಡ್ಬಂದು ನೋಡಿ. ಜಸ್ಟ್ ಬಾಕ್ಸ್ ಶೇಪ್ ಹಾಕೊಂಡಾಗ ನಿಮಗೆ ಈಸಿ ಆಗುತ್ತೆ. ಈ ಬಾಕ್ಸ್ ಅನ್ನೋದು ಯಾಕೆ ಹಾಕ್ತೀವಿ ಅಂದ್ರೆ ನಮಗೆ ಈಸಿಯಾಗಿ ರೌಂಡ್ ಶೇಪ್ ಅನ್ನೋದು ಡ್ರಾಪ್ ಮಾಡ್ಬೋದು. ಸ್ವಲ್ಪ ಹಿಂಗ್ ಹೊರಗಡೆ ಬರ್ಲಿ.
ನೋಡಿ ಇಷ್ಟೇ. ಈಗ ನಿಮಗೆ ನೀಟಾಗಿ ರೌಂಡ್ ಶೇಪ್ ಅನ್ನೋದು ಸಿಕ್ತು. ಈಗ ಈ ಸೆಂಟ್ರ್ ಡಾಟು ಇವೆರಡು ಮಿಡ್ಲ್ ಎಷ್ಟಿದೆ 2.5 ಇದೆ, ಇದಕ್ಕೆ ಒಂದು 3 ಇಂಚಸ್ಗೆ ಆಯ್ತು. ಇಷ್ಟೇ. ಈಗ ಬ್ಯಾಕ್ ಡೀಪನ್ನು ಹೆಂಗೆ ಕಂಡುಹಿಡಿಯೋದು ಅಂತ ತೋರಿಸ್ತೀನಿ ನೋಡಿ. ತುಂಬ ಈಸಿಯಾಗಿ ಕಂಡುಹಿಡಿಬೋದು. ಸ್ವಲ್ಪ ಜನ ಈ ಬ್ಯಾಕ್ ಡೀಪ್ ಎಷ್ಟಿದೆ, ಫ್ರಂಟ್ ಡೀಪ್ ಎಷ್ಟಿದೆ ಅಂತ ಕಂಡುಹಿಡಿಯೋದು ತುಂಬ ಕಷ್ಟ ಅಂತ ಹೇಳ್ತಾರೆ. ಜಸ್ಟ್ ಇಲ್ಲಿ ನೋಡಿ, ಈಗ ಲೆಂತ್ ಎಷ್ಟಿದೆ ಅಂದರೆ 14 ಇದೆ ಅಲ್ವಾ. ಇಲ್ಲಿ ನೋಡಿ ಡೀಪು 6.25 ಇದೆ ನಮಗೆ ಡೀಪು. 6.25 ಅಂದರೆ ಡೀಪು 6.25 ಇದೆ ಅಂದರೆ ಈ ಪಟ್ಟಿ ಡೀಪಿನ ಕೆಳಗೆ ಈ ಪಟ್ಟಿ ಏನಿದೆ, ಈ ಪಟ್ಟಿ 6.25 ಇದೆ. ಕೆಳಗಡೆ ಪಟ್ಟಿ 6.25 ಇದೆ ಅಲ್ವಾ. ಅದನ್ನ ಇಲ್ಲಿ ಹೆಂಗ್ ಮಾರ್ಕ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಫಸ್ಟ್ ನಮಗೆ ಸ್ಟಿಚಿಂಗಿಗೆ ಇನ್ನು 1/2 ಇಂಚ್ ಇದೆ ಮಾರ್ಜಿನ್. 1/2 ಇಂಚ್ ಮಾರ್ಜಿನ್ ನೋಡಿ, ಇದು ಸ್ಟಿಚಿಂಗಿಗೆ ಬಂದಿದೆ 1/2 ಇಂಚು. ಅದಾದ್ಮೇಲೆ ಅದ್ರ ಮೇಲ್ಗಡೆ 6.25 ಅನ್ನೋದನ್ನ ನಾವು ಮಾರ್ಕ್ ಮಾಡ್ಕೊಬೇಕು. 6.25 ಮಾರ್ಕ್ ಮಾಡ್ಕೊಂಡು ಅದ್ರ ಮೇಲ್ಗಡೆ ಒಂದು 1/4 ಇಂಚಿಗೆ ಮೇಲ್ಗಡೆ ಮಾರ್ಕ್ ಮಾಡ್ಕೊಬೇಕು. 1/4 ಇಂಚ್ ಅಂದ್ರೆ 6.25, 6ವರೆಗೆ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ಏನಿದೆ ಇದೆ ನೆಕ್ನ ಡೀಪ್ ನೋಡಿ 8 ಇಂಚು. ಇದು ನಮಗೆ ಸ್ಟಿಚಿಂಗ್ ಆದ್ಮೇಲೆ 8.25ಗೆ ಡೌನಿಂಗ್ ಬರುತ್ತೆ. ಈಗ ನಾವು 2.25ಗೆ ಈ ಡೀಪ್ನ ಅಗಲ, ಇಲ್ಲಿ ಡೀಪ್ನ ಅಗಲ 2.25 ತಗೊಂಡಿದ್ವಲ್ವಾ, ಇಲ್ಲಿ ತಗೊಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ 2.25 ಒಂದು 1/2 ಇಂಚು ಎಕ್ಸ್ಟ್ರಾ ಅನ್ನ ತಗೊಬೇಕು. ಯಾಕಂದ್ರೆ ಬ್ಯಾಕ್ ನಮಗೆ ಡೀಪ್ ಒಂಚೂರು ಅಗಲ ಬೇಕಾಗುತ್ತಲ್ವಾ. ಹಾಗಾಗಿ ಇದ್ರಲ್ಲಿ ಎಷ್ಟು ತಗೊಂಡಿದ್ದಾರೆ ಅಂತ ನೋಡೋಣ. ಮೆಜರ್ಮೆಂಟ್ ಬ್ಲೌಸ್ ಅಲ್ಲಿ 5.25 ಇದೆ. ನಾವೀಗ 2.25 ಅಂದಾಗ 5.25 ಬರುತ್ತೆ. ತೊಂದರೆ ಇಲ್ಲ. ಒಂದು 1/2 ಇಂಚ್ ಎಕ್ಸ್ಟ್ರಾ ಆದಾಗ ಏನ್ ತೊಂದರೆ ಇಲ್ಲ ನೋಡಿ, ಸೇಮ್ ಬರುತ್ತೆ. ಸ್ವಲ್ಪ ಒಂದು ಪಿನ್ ಪಾಯಿಂಟ್ ಅಲ್ಲಿ ಒಂದು 1/4 ಇಂಚಲ್ಲಿ ಎಕ್ಸ್ಟ್ರಾ ಜಾಸ್ತಿ ಕಮ್ಮಿ ಆದಾಗ ಏನು ತೊಂದರೆ ಇರಲ್ಲ. ಜಸ್ಟ್ ನೋಡಿ, ಜಸ್ಟ್ ಹಿಂಗ್ ಪ್ರಿಂಟ್ ಮಾಡಿದಾಗ ಇಲ್ಲಿ ಈ ಮಾರ್ಕ್ ಅನ್ನೋದು ಬರುತ್ತೆ 2.25 ನೋಡಿ. ಈ ಮಾರ್ಕನ್ನ ಸೇರಿಸಿದ್ರೆ ಮುಗೀತು. ಸೊ ಬ್ಯಾಕ್ ನಕ್ಕು ಸ್ಕ್ವೇರ್ ಆಗಿದೆ. ಹಾಗಾಗಿ ಈಗ ಕಟಿಂಗ್ ಅನ್ನೋದನ್ನ ಮಾಡ್ಕೊಂಡ್ಬಿಡೋಣ ನೋಡಿ. ಎಷ್ಟು ನೀಟಾಗಿ ಎಲ್ಲಾ ಮಾರ್ಕ್ಗಳು ತುಂಬಾ ಈಸಿಯಾಗಿ ಮಾಡ್ಕೊಂಡಿದೀವಿ ಅಲ್ವಾ. ಎಷ್ಟು ಈಸಿಯಾಗಿ ಮಾಡ್ಕೊಬಹುದು ನೋಡಿ. ಹೀಗೆ ಎಲ್ಲಾ ರೀತಿಯಾದ ಈ ಮಾರ್ಕ್ಗಳನ್ನ ಮಾಡ್ಕೊಂಡಾಗ ನಿಮಗೆ ತುಂಬಾ ಈಸಿ ಆಗುತ್ತೆ. ಈಗ ಸ್ಟಿಚಿಂಗ್ ಮಾಡೋದಿಗೆ ನೀವು ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಡಾಟ್ಸ್ಗಳನ್ನ ಮೊದಲೇ ಮಾರ್ಕ್ ಮಾಡ್ಕೊಳಲ್ಲ, ಆಮೇಲೆ ಮಾರ್ಕ್ ಮಾಡ್ಕೊಳಕ್ ಹೋಗ್ತಾರೆ. ಅದು ವೇರಿಯೇಷನ್ ಆಗುತ್ತೆ. ನಾವು ಫಸ್ಟೇ ನೋಡಿ ಹಿಂಗೆ ಮಾರ್ಕ್ ಮಾಡೋದಿಗೆ ನೀಟಾಗಿ ಡಾಟ್ಸ್ ಆಗ್ಲಿ, ಆಮೇಲೆ ಈಗ ಎಲ್ಲದು ಪ್ರತಿಯೊಂದನ್ನು ಹಿಂಗೆ ನೋಡಿ ಎಲ್ಲಾ ಶೇಪ್ಗಳಿಂದ ಎಲ್ಲದು ನೀಟಾಗಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಿದಾಗ ನಮ್ಗೆ ಯಾವುದೇ ರೀತಿಯ ಡಿಫ್ರೆನ್ಸ್ಗಳು ಬ್ಲೌಸ್ ಕಟಿಂಗ್ ಅಲ್ಲಿ ಆಗಲ್ಲ. ಈಗ ಕಟ್ ಮಾಡ್ಕೊಳ್ಳೋಣ. ಈಗ ನೋಡಿ ಪಟ್ಟಿ ಪೋರ್ಷನ್ ಕಟ್ ಮಾಡ್ತಾ ಇದ್ದೀನಿ. ಹಾಗೆ ಸೇಮ್ ಟೈಮ್ ಆಂಕೋಲ್ನ ಕಟ್ ಮಾಡ್ಕೊಳ್ಳೋಣ. ಯಾವಾಗ್ಲೂ ಅಷ್ಟೇ ಬ್ಲೌಸ್ ಕಟ್ ಮಾಡೋದಿಗೆ ಮೇನ್ ಕ್ಲಾತ್ ಅನ್ನ ಕಟ್ ಮಾಡಬಾರ್ದು. ಯಾವಾಗ್ಲೂ ನಾವು ಲೈನಿಂಗ್ ಅನ್ನೇ ಕಟ್ ಮಾಡ್ಕೊಬೇಕಾಗುತ್ತೆ. ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂದ್ರೆ ಮೇನ್ ಕ್ಲಾತ್ ಅನ್ನ ಕಟ್ ಮಾಡ್ಕೊಂತಾರೆ. ಆ ರೀತಿ ಯಾವಾಗ್ಲೂ ಮೇನ್ ಕ್ಲಾತ್ ಅನ್ನ ಕಟ್ ಮಾಡ್ಕೊಬಾರ್ದು. ನೋಡಿ ಜಸ್ಟ್ ಫ್ರಂಟ್ ನೆಕ್ ಕಟ್ ಮಾಡಿ ಅದನ್ನ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಇಷ್ಟ. ನೋಡಿ ಈಗ ಇಲ್ಲಿ ಒಂದು 1/2 ಇಂಚಿಗೆ ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಅವರಿಗೆ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಇರೋದ್ರಿಂದ ಹಾಗೆ ನೀಟಾಗಿ ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಡೋಣ. ಕಟ್ ಮಾಡ್ಕೊಂಡಾದ್ಮೇಲೆ ನೋಡಿ ಫ್ರಂಟ್ ಶೇಪ್ ಅಲ್ಲಿ ಆಂಕೋಲಿಗೆ ಫ್ರಂಟ್ ಶೇಪ್ ಅನ್ನೋದನ್ನ ತಕೊಂಡ್ಬಿಡೋಣ. ಇಷ್ಟ ಆದ್ಮೇಲೆ ಎಲ್ಲ ಡಾಟ್ಸಿಗೂ ಒಂದು ನಾಟ್ಸ್ ಅನ್ನ ಹಾಕೊಂಡ್ಬಿಡೋಣ. ಅವಾಗ ನಿಮಗೆ ಈಸಿ ಆಗುತ್ತೆ.
ಆಮೇಲೆ ಜಸ್ಟ್ ಪ್ರೆಸ್ ಮಾಡ್ಕೊಂಡ್ರೆ ಸಾಕು. ನಮಗೆ ಈ ಸೈಡಿಗೆಲ್ಲ ಮಾರ್ಕು ಟ್ರಾನ್ಸ್ಫರ್ ಆಗಿರುತ್ತೆ, ಅದಕ್ಕೆ ಒಂದು ಮಾರ್ಕನ್ನು ಮಾಡ್ಕೊಂಬಿಡಿ. ಇಷ್ಟೇ. ನೋಡೋದ್ರಲ್ಲ, ಇದು ಬ್ಯಾಕು, ಇದು ಫ್ರಂಟು, ಇದು ಪಟ್ಟಿ ಪೋರ್ಷನ್ನು, ಹಾಗೆ ಇದು ಸ್ಲೀವ್ ಪ್ಯಾಟ್ರನು. ಈಗ ಮೇನ್ ಕ್ಲಾತನ್ನು ಅದ್ರ ಮೇಲೆ ಇಟ್ಟು ಕಟ್ ಮಾಡೋಣ. ಇದೇ ಬ್ಲೌಸ್ ಪೀಸು. ಈಗ ಸ್ಲೀವ್ಸ್ ಕಟ್ ಮಾಡೋತ್ತಿಗೆ ನೋಡಿ 4 ಫೋಲ್ಡನ್ನು ಮಾಡ್ಕೋಬೇಕು. ಸ್ವಲ್ಪ ಜನ ಏನು ಮಾಡ್ಬಿಡ್ತಾರೆ ಅಂದರೆ, ತೋರಿಸ್ತೀನಿ ನೋಡಿ, ಕಟಿಂಗ್ ಮಾಡೋತ್ತಿಗೆ ಈಗ ಕರೆಕ್ಟಾಗಿ 4 ಪೀಸನ್ನ ಹಿಂಗೆ ಮಡ್ಚಲ್ಲ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಪ್ಯಾಚ್ 4 ಕಡೆ ಕಟ್ಟಬೇಕಲ್ಲ ಅಂತ ಹೇಳ್ಬಿಟ್ಟು ಒಂದೇ ಸೈಡ್ ಹಿಂಗಿಟ್ಟು ಕಟ್ ಮಾಡ್ಬಿಡ್ತಾರೆ. ಹಿಂಗಿಟ್ಟು ಕಟ್ ಮಾಡಿದಾಗ ಪ್ರಾಬ್ಲಮ್ ಏನಾಗುತ್ತೆ ಅಂದಾಗ ನೋಡಿ, ಹಿಂಗಿಟ್ಟು ಕಟ್ ಮಾಡ್ಬಿಡ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ, ಈ ಕಡೆ ಸೈಡು ಜಾಸ್ತಿ ನಾವು ಒಂದು ಬಟ್ಟೆನ ಕಟ್ಟಕ್ ಬರುತ್ತೆ. ಅವಾಗ ಕಟ್ಟಕ್ ಬಂದಾಗ ಒಂದ್ ಸೈಡಿಗೆ ಮಾತ್ರ ನಮಗೆ ಫ್ರಂಟ್ ಆಗ್ಲಿ ಬ್ಯಾಕ್ ಆಗ್ಲಿ ಪ್ಯಾಚ್ ಕಟ್ಟಿರೋದು ಹಂಗೆ ಇನ್ವಿಸಿಬಲ್ ಆಗಿ ಕಾಣುತ್ತೆ. ಹಂಗ್ ಕಾಣ್ದಂಗೆ ನಾವು ಮಾಡ್ಬೇಕಂದ್ರೆ, ಈಗ 4 ಕಡೆನು ಪ್ಯಾಚ್ ಕಟ್ಟಬೇಕು. 4 ಕಡೆ ಪ್ಯಾಚ್ ಕಟ್ಟಿದಾಗ ಏನಾಗುತ್ತೆ ಅಂದ್ರೆ, ಅದು ಮಾರ್ಜಿನ್ ಒಳಗಡೆ ಹೋಗುತ್ತೆ. ಸ್ಟಿಚಿಂಗ್ ಒಳಗಡೆ ಹೋದಾಗ ನಮಗೆ ಅದು ಕಾಣಲ್ಲ. ನೋಡಿ, ಜಸ್ಟ್ ಹಿಂಗಿಟ್ಟು ಸ್ವಲ್ಪ ಎಕ್ಸ್ಟ್ರಾನೇ ಬಟ್ಟೆ ಬರೋ ಹಾಗೆ ಕಟ್ ಮಾಡ್ಕೊಬೇಕು. ಇಷ್ಟೇ. ಬ್ಯಾಕಿಗೆ ಹೀಗೆ ಫುಲ್ ಕ್ರಾಸ್ ಆಗಿ ಕೊಟ್ಟಿದ್ರು ಬ್ಲೌಸ್ ಪೀಸು. ಆಲ್ಮೋಸ್ಟ್ ಈ ತರ ಲೈಟ್ ವೇಟ್ ಸ್ಯಾರಿಗಳಲ್ಲಿ ನಮಗೆ ಬ್ಲೌಸ್ ಪೀಸ್ ಅನ್ನೋದು ತುಂಬಾ ಕ್ರಾಸ್ ಆಗಿ ಬರುತ್ತೆ. ಅವಾಗ ನೋಡ್ಕೊಂಡು ಕಟ್ ಮಾಡ್ಕೊಬೇಕಾಗುತ್ತೆ. ಬ್ಯಾಕ್ ಪೋರ್ಷನ್ ಕಟ್ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಇದ್ರ ಜೊತೆಗೆ ಫ್ರಂಟ್ ಪೋರ್ಷನ್ನ ಹಿಂಗೆ ನೀಟಾಗಿ ಹಾಸ್ಕೊಂಡು ಸ್ವಲ್ಪ ಸರಿ ಮಾಡ್ಕೊಳ್ಳಿ. ಒಳಗೆಲ್ಲ ಸುಕ್ಕಿಲ್ದಂಗೆ ನೀಟಾಗಿ ಹಾಸ್ಕೊಬೇಕು ಫಸ್ಟು. ನೋಡಿ, ಹೀಗೆ ಹಾಸ್ಕೊಂಡು ಫ್ರಂಟ್ ಪೋರ್ಷನ್ನ ಹಿಂಗೆ ಹಾಕ್ಕೊಳ್ಳಿ. ಏನಾದ್ರೂ ಹಿಂಗ್ ಡಿಸೈನ್ ಇದೆ ಅಂತ ತೊಂದರೆ ಇಲ್ಲ, ಯಾಕಂದ್ರೆ ಇದು ಒಳಗೆ ಸ್ಟಿಚಿಂಗಿಗೆ ಹೋಗುತ್ತೆ, ಏನ್ ತೊಂದರೆ ಇಲ್ಲ. ಯಾಕಂದ್ರೆ ಸ್ಯಾರಿದೇ ಪೀಸ್ ಆಗಿರುತ್ತೆ, ನಮಗೆ ಸ್ಯಾರಿಯಲ್ಲಿ ಪೀಸನ್ನು ತುಂಬಾ ಕಮ್ಮಿ ಬಂದಿರುತ್ತೆ ಅಂದಾಗ ಏನ್ ಪ್ರಾಬ್ಲಮ್ ಇಲ್ಲ. ನೋಡಿ, ಬಟ್ಟೆನೂ ಹೀಗೆ ಇಟ್ಬಿಡೋಣ. ನೋಡಿ, ಹೀಗೆ ಇಷ್ಟೇ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಒಂದು ಮೆಜರ್ಮೆಂಟ್ ಬ್ಲೌಸಿಂದ ಮೆಜರ್ಮೆಂಟನ್ನು ತಗೊಂಡು ಈಸಿಯಾಗಿ ಒಂದು ಬ್ಲೌಸನ್ನ ಹೇಗೆ ಕಟ್ ಮಾಡೋದು ಅಂತ ನೋಡ್ಕೊಂಡ್ರಿ ಅಲ್ವಾ. ಹಾಗೆ ನಿಮಗೆ ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ಬೇಕಾದಲ್ಲಿ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದರ ಸ್ಟಿಚಿಂಗ್ ವಿಡಿಯೋಗಳನ್ನ ನಾನು ಮುಂದೆ ಬರುವಂಥ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.